ಈ ವಿಡಿಯೋದಲ್ಲಿ ನ್ಯೂಸ್ ಪೇಪರ್ ಮತ್ತು ಮ್ಯಾಗ್ಝಿನ್ ಯಾವ ಓದಬೇಕು ಅನ್ನೋದು ತಿಳಿಸ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಮ್ಯಾಗ್ಝಿನ್ ಯಾವ್ದು ಓದಬೇಕು ಅನ್ನೋದು ನೋಡೋದಾದರೆ ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಅರಿವು ಓದಿ. ಸ್ಪರ್ಧಾ ವಿಜೇತ ಕಂಪ್ಲೀಟಾಗಿ ಓದಿ, ಯಾಕಂದರೆ ಆ ಸ್ಪರ್ಧಾ ವಿಜೇತದಲ್ಲಿ ಕರೆಂಟ್ ಅಫೇರ್ಸ್ ಜೊತೆಗೆ GK ಕೂಡ ಕವರ್ ಮಾಡಿರ್ತಾರೆ. ಜೊತೆಗೆ ಅದೇ ಒಂದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನಲ್ಲಿನೇ ನಿಮಗೆ ಮೆಂಟಾಲಿಟಿ ಕೂಡ ಕೊಟ್ಟಿರ್ತಾರೆ. ವಿತ್ ಬಿಡಿಸ್ಕೊಟ್ಟಿದ್ದು ಯಾವ ಥರ ಬಿಡಿಸಿರ್ತಾರೆ ಅದೆಲ್ಲನೂ ಕೂಡ ಮೆಂಟಾಲಿಟಿ ಸ್ಪರ್ಧಾ ವಿಜೇತದಲ್ಲಿ ಇರುತ್ತೆ. ಇನ್ನು ನ್ಯೂಸ್ ಪೇಪರು ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಿ. ಪ್ರಜಾವಾಣಿ ನ್ಯೂಸ್ ಪೇಪರ್ ಜೊತೆಗೆ ವಿದ್ಯಾರ್ಥಿ ಮಿತ್ರ ನ್ಯೂಸ್ ಪೇಪರ್ ಓದಬೇಕಾಗುತ್ತೆ. ವಿಜಯವಾಣಿ ಮತ್ತು ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ಗಳನ್ನು ಓದಬೇಕಾಗುತ್ತೆ. ಇನ್ನು ಪಿ ಸಿ ಓದೋರು ನ್ಯೂಸ್ ಪೇಪರ್ ಓದಬೇಕು ಬೇಡವಾ ಅನ್ನೋದಾದರೆ, PCA ಓದೋರು ನ್ಯೂಸ್ ಪೇಪರ್ ಓದುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ಡೆಪ್ತಾಗಿ ಕರೆಂಟ್ ಅಫೇರ್ಸ್ ಕೇಳಲ್ಲ. ಸೊ ಹಾಗಾಗಿ PC ಓದೋರು ವಿದ್ಯಾರ್ಥಿ ಮಿತ್ರ ನ್ಯೂಸ್ ಪೇಪರ್ಗಳನ್ನು ಓದ್ಬೋದು. ಜೊತೆಗೆ ನೀವು ಕರೆಂಟ್ ಅಫೇರ್ಸ್ಗೆ ಆಫೀಸರ್ ಅಡ್ಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲಲ್ಲಿ ನೀವು ಕ್ಲಾಸ್ಗಳನ್ನು ಕೇಳ್ಬೋದು. ಜೊತೆಗೆ ನೀವು PSI ಗ್ರೂಪ್ C ಆಮೇಲೆ KS ಓದೋರು ಕಂಪಲ್ಸರಿಯಾಗಿ ನ್ಯೂಸ್ ಪೇಪರ್ ಓದಲೇಬೇಕು. ಇನ್ನು PSI ಓದೋರು ಏನಿದಾರಲ್ಲ ಒಂದು ಸಂಪಾದಕೀಯಲ್ಲಿ ಒಂದು ಪ್ರಬಂಧಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಆ ನ್ಯೂಸ್ ಪೇಪರ್ಗಳನ್ನು ಓದ್ಬೋದು. ಇನ್ನು KS ಓದೋರಂತೂ ಕಂಪ್ಲೀಟಾಗಿ ಓದಲೇಬೇಕು. ಒಂದು 3 ರಿಂದ 4 ಅವರು ನ್ಯೂಸ್ ಪೇಪರ್ಗೆ ಅವರು ಸಮಯನ ಮೀಸಲಿಡಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಿಕ್ ರಿವಿಷನ್ಗೆ ಯಾವ ಒಂದು ಪುಸ್ತಕ ಓದಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹಾಗೆ ಈ ವಿಷಯಗಳನ್ನು ಹೊರತುಪಡಿಸಿ ಇತರೆ ಬೇರೆ ವಿಷಯಗಳ ಮೇಲೆ ಯಾವ ಥರ ಕ್ವಶನ್ಗಳು ಕೇಳ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ದಯವಿಟ್ಟು ಎಲ್ಲರೂ ತಪ್ಪದೆ ಫಾಲೋ ಮಾಡಿ, ಶೇರು, ಲೈಕು, ಕಾಮೆಂಟು. ಥ್ಯಾಂಕ್ ಯು, ಧನ್ಯವಾದಗಳು.